ಆದರೆ ಈ ದೇಹವು ಸಹಿತ ನಮ್ಮ ಅಧೀನದಲ್ಲಿಲ್ಲ. ಈ ದೇಹಕ್ಕೂ ನಾವು ನಿಯಾಮಕರಲ್ಲ. ಈ ದೇಹವು ಸಹಿತ ದೇವರು ನಮಗೆ ಸಾಧನೆ ಮಾಡಲು ಕೊಟ್ಟಿರತಕ್ಕಂತಹ ಒಂದು ಶರೀರ ಇದೆ. ಈ ದೇಹನೂ ನಮ್ಮದು ಅಲ್ಲ, ಈ ದೇಹನ ಮನೆಯೂ ನಮ್ಮದು ಅಲ್ಲ, ಉಡುವ ವಸ್ತ್ರವೂ ಸಹಿತ ಸ್ವಂತ ನಮ್ಮದು ಅಲ್ಲ. ಎಲ್ಲವೂ ಸಹಿತ ನಮಗೆ ದೇವರು ಸಾಧನೆ ಮಾಡಲು ಕೊಟ್ಟಿರ್ತಕ್ಕಂತಹ ಒಂದು ಪದಾರ್ಥಗಳು. ಅದನ್ನು ನಾವು ನಮ್ಮದು ಎಂಬ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ದೇವರು ಕೊಟ್ಟಿರ್ತಕ್ಕಂತಹ ಪದಾರ್ಥಗಳನ್ನು ಉಪಜೀವಿಸಿಕೊಂಡು ಅದು ನಮ್ಮದು ಎಂಬ ಒಂದು ಭ್ರಮೆಯಲ್ಲಿ ನಾವಿವತ್ತು ಬದುಕ್ತಾ ಇದ್ದೇವೆ. ಆದರೆ ಇದರಲ್ಲಿ ನಮ್ಮದು ಯಾವುದೂ ಇಲ್ಲ. ನಾವೆಲ್ಲರೂ ಒಂದು ರೀತಿಯಲ್ಲಿ ಶೂನ್ಯ ಅಂತ ನಾವು ಹೇಳಬಹುದು. ಅಂತಹ ಒಂದು ಆ ಭಗವಂತನ ಆ ಸಾಮರ್ಥ್ಯವನ್ನು ಅರಿತುಕೊಂಡು ಅವನು ಕೊಟ್ಟಿರುವ ಪದಾರ್ಥವನ್ನು ಅವನು ಕೊಟ್ಟದ್ದು ಎಂಬ ತಿಳಿವನ್ನು ಪಡೆದುಕೊಂಡು ಅರಿವನ್ನು ಪಡೆದುಕೊಂಡು ನಾವು ನಮ್ಮ ಈ ಒಂದು ಸಾಧನೆಯನ್ನು ಮಾಡಿದಾಗ, ಬದುಕನ್ನು ನಾವು ಮುಂದುವರಿಸಿದಾಗ ಅಂತಹ ಬದುಕು ಸಾರ್ಥಕವಾದ ಬದುಕಾಗಲಿಕ್ಕೆ ಸಾಧ್ಯತೆ ಇದೆ. ನಾವು ಉಣ್ಣುವ ಆಹಾರವನ್ನು, ಪ್ರತಿಯೊಂದು ಆಹಾರವನ್ನು ದೇವರಿಗೆ ಅರ್ಪಿಸಿ ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೇವರು ಅವರ ಮುಂದೆ ಅರ್ಪಿಸಿ ಏನೇ ನಾವು ಸ್ವೀಕಾರ ಮಾಡೋಣ, ದೇವರ ಮುಂದೆ ಅದನ್ನು ಇಟ್ಟು ದೇವರಿಗೆ ಅರ್ಪಿಸಿ ಆಮೇಲೆ ನಾವು ಅದನ್ನು ದೇವರಿಗೆ ಸಮರ್ಪಿತವಾದದ್ದು ಎಂಬುವ ಭಾವನೆಯಿಂದ ಸ್ವೀಕಾರ ಮಾಡಿದಾಗ ಆ ಸ್ವೀಕಾರ ಮಾಡಿದಂಥ ಆಹಾರ ಅದು ಮನಸ್ಸಾಗಿ ಪರಿವರ್ತನೆ ಹೊಂದಿ ನಮಗೆ ಒಳ್ಳೆಯ ಚಿಂತನೆ ಬರಲಿಕ್ಕೆ ಸಾಧ್ಯವಾಗಿದೆ. ನಾವು ಆಹಾರ ತಯಾರು ಮಾಡಬೇಕಾದರೂ ದೇವರ ಸ್ಮರಣೆ ಮಾಡಿಕೊಂಡೇ ಆಹಾರ ತಯಾರು ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೋ ಕಡೆಗಳಲ್ಲಿ ಆಹಾರ ತಯಾರು ಮಾಡಬೇಕಾದರೆ ಏನೋ ಮಾತುಗಳನ್ನು ಆಡುತ್ತಾ, ಯಾವುದೋ ಪ್ರಾಪಂಚಿಕವಾದ ಮಾತುಗಳನ್ನು ಆಡ್ತಾ, ದೇವರ ಸ್ಮರಣೆ ಮಾಡದೇನೆ, ದೇವರ ಭಜನೆ ಮಾಡದೇನೆ ಮಾತುಗಳನ್ನು ಆಡ್ತಾ ಅನ್ನಾದಿ ಪದಾರ್ಥ ಅಲ್ಲೆಲ್ಲ ತಯಾರು ಮಾಡ್ತಾರೆ. ತಯಾರು ಮಾಡಿ ದೇವರ ಮುಂದೆ ಇಡ್ತಾರೆ. ಆ ಸಮರ್ಪಣೆ ಎಂಬುದು ಇರುವುದಿಲ್ಲ. ಏನೋ ಒಂದು ದೇವರ ಮುಂದೆ ಇಟ್ಟಾಗೆ ಮಾಡಿಬಿಡ್ತಾರೆ. ಅದನ್ನು ಸ್ವೀಕಾರ ಮಾಡಿದರೆ ನಮ್ಮ ಮನಸ್ಸಿನಲ್ಲೂ ಸಹಿತ ಅಂತಹ ಭಾವನೆಗಳೇ ಬರ್ತವೆ ಅಂತ ಹೇಳ್ತಾರೆ. ಯಾಕಂತೇಳಿದರೆ ಅದೇ ಆಹಾರವೇ ರಕ್ತವಾಗಿ ಪರಿಣಾಮ ಹೊಂದುತ್ತದೆ, ಅದೇ ಆಹಾರವೇ ಬೇರೆ ಬೇರೆ ಧಾತುಗಳಿಗೆ ಪರಿಣಾಮ ಹೊಂದುತ್ತದೆ, ಅದೇ ಆಹಾರವೇ ನಮ್ಮ ಮನಸ್ಸಿನ ವಿಕಾರಕ್ಕೆ ಕಾರಣವಾಗುತ್ತೆ. ನಾವು ಒಂದು ರೀತಿಯಲ್ಲಿ ನಮ್ಮ ಮನಸ್ಸು ಕೆಟ್ಟ ಭಾವನೆಗಳನ್ನು ಹೊಂದ್ತಾ ಇರ್ತವೆ ಅಂತ ಹೇಳಿದರೆ ಅದರಲ್ಲಿ ಒಂದು ಆಹಾರವೂ ಒಂದು ಕಾರಣವಾಗುತ್ತೆ ಅಂತ ಹೇಳ್ತಾರೆ. ನಾವು ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಸಾತ್ವಿಕವಾದ ಭಾವನೆಗಳೇ ಬಂದು ಕೂತ್ಕೊಳ್ತವೆ, ಒಳ್ಳೆಯ ಚಿಂತನೆಗಳು ಬರ್ತವೆ. ನಾವು ಯಾವಾಗ ಆಹಾರಗಳಲ್ಲಿ ವ್ಯತ್ಯಾಸ ಮಾಡಿಕೊಳ್ತೇವೆ, ಯಾವ ಆಹಾರವನ್ನು ಸ್ವೀಕಾರ ಮಾಡಬಾರದು ಅಂತ ಆಹಾರವನ್ನು ಸ್ವೀಕಾರ ಮಾಡ್ತೇವೆ, ಅಥವಾ ಆಹಾರವನ್ನು ದೇವರಿಗೆ ಅರ್ಪಣೆ ಮಾಡದೇ ಸ್ವೀಕಾರ ಮಾಡ್ತೇವೆ, ಅಥವಾ ಆಹಾರವನ್ನು ತಯಾರು ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಇರುವುದಿಲ್ಲವೋ, ಆವಾಗ ಆ ಆಹಾರ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಸಿನಲ್ಲೂ ಸಹಿತ ಬೇರೆ ಬೇರೆ ಚಿಂತನೆಗಳು ಬರಲಿಕ್ಕೆ ಶುರುವಾಗುತ್ತೆ. ಯಾವ ವಿಚಾರಗಳು ತಲೆಯಲ್ಲಿ ಬರಬಾರದು ಅಂತಹ ವಿಚಾರಗಳು ತಲೆಯಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಆಹಾರವನ್ನು, ಪರಿಶುದ್ಧವಾದ ಸಾತ್ವಿಕವಾದ, ಇವತ್ತು ಪ್ಯೂರ್ ಅಥವಾ ಕ್ಲೀನ್ ಆಹಾರ ಅಂತ ಹೇಳ್ತೇವೆ ನಾವು. ಕ್ಲೀನ್ ಅಂತ ಹೇಳಿದರೆ ಕೇವಲ ಹೊರಗಿನ ಪ್ಯೂರಿಟಿ ಮುಖ್ಯವಲ್ಲ. ನಾವು ಆಹಾರವನ್ನು ತಯಾರು ಮಾಡಬೇಕಾದ್ರೆ ಮನಸ್ಸು ಪ್ಯೂರ್ ಆಗಿರಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು. ಕೇವಲ ಹೊರಗಿನ ಸ್ವಚ್ಛತೆ ಅದು ಮುಖ್ಯವಲ್ಲ. ಸ್ವಚ್ಛವಾದ ಮನಸ್ಸಿನಿಂದ ಆಹಾರವನ್ನು ಮಾಡಿ ಅದನ್ನು ನಾವು ದೇವರಿಗೆ ಸ್ವಚ್ಛವಾದ ಮನಸ್ಸಿನಿಂದ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಿದಾಗ ನಮ್ಮ ಮನಸ್ಸು ಸ್ವಚ್ಛವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಆಹಾರ ಪದ್ಧತಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಎಲ್ಲದರಲ್ಲಿ ಸ್ವೀಕಾರ ಮಾಡ್ತಕ್ಕಂತಹ ಒಂದು ಚಿಂತನೆಗಳು,
ಆಹಾರವನ್ನು ಸರಿಯಾಗಿ ದೇವರಿಗೆ ಸಮರ್ಪಣೆ ಅರ್ಪಣೆ ಮಾಡುವುದಿಲ್ಲ, ಎಲ್ಲ ಸ್ವೀಕಾರ ಮಾಡಿಬಿಡುತ್ತೇವೆ. ಆಹಾರದಲ್ಲಿ ಸ್ವೀಕಾರ ಮಾಡೋದು ಒಂದು ಪದ್ಧತಿ ಅಂತೆ, ಒಂದು ಸಂಪ್ರದಾಯ ಅಂತ ಇಲ್ಲ, ಒಂದು ಸಂಸ್ಕಾರ ಅಂತ ಇರುವುದಿಲ್ಲ. ಅಸಂಸ್ಕೃತವಾದ ಆಹಾರ ಸ್ವೀಕಾರ ಮಾಡ್ತೇವೆ. ಇವೆಲ್ಲವೂ ಸಹಿತ ಇವತ್ತಿನ ಜನರಲ್ಲಿ, ಇವತ್ತಿನ ಭಾಷೆ ಜನ್ಸಿ ಅಂತ ನಾವು ಹೇಳ್ತೇವೆ. ಇವತ್ತು ಆ ಜನ್ಸಿ ಮನಸ್ಸಿನಲ್ಲಿ ಅಂತಹ ಒಂದು ಭಾವನೆಗಳು ಮೂಡಲಿಕ್ಕೆ ಇದು ಒಂದು ಕಾರಣ ಅಂತ ನಾವು ಖಂಡಿತವಾಗಿ ಹೇಳಬಹುದು. ಆ ನಿಟ್ಟಿನಲ್ಲಿ ಇವತ್ತಿನ ಯುವ ಜನರಲ್ಲಿ, ಯುವ ಪೀಳಿಗೆಯಲ್ಲಿ ಒಳ್ಳೆಯ ಸಂಸ್ಕಾರ ಬರಬೇಕಾದ ಮೊದಲ ಪಾಠ ಯಾವುದಂತ ಹೇಳಿದರೆ, ಶುದ್ಧವಾದ ಆಹಾರವನ್ನು ಆ ಸರಿಯಾದ ರೀತಿಯಲ್ಲಿ ಇವತ್ತಿನ ಯುವಕರು ಸ್ವೀಕಾರ ಮಾಡಬೇಕು. ಆವಾಗ ಆ ಆಹಾರದ ಶುದ್ಧತೆಯಿಂದ ಸ್ಪಿರಿಚುವಲ್ ಮನಸ್ಸು ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂತಹ ಪ್ರವೃತ್ತಿ ಮಕ್ಕಳಲ್ಲಿ ಹುಟ್ಟಬೇಕು. ಅದೇ ತರಹವಾದ ಏನೇನು ದೇವರು ನಮಗೆ ಕೊಟ್ಟಿದ್ದಾನೋ ಅವೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಿ ನಂತರದಲ್ಲಿ ನಾವು ಸ್ವೀಕಾರ ಮಾಡಬೇಕೆಂಬ ಒಂದು ಭಾವನೆ ಜನರಲ್ಲಿ ಬಂದಾಗ ನಮ್ಮ ಜೀವನ ಎಂಬುದು ಸಾರ್ಥಕವಾದ ಜೀವನವಾಗುತ್ತೆ. ಇದನ್ನೇ ಕೃಷ್ಣನ ಪ್ರಾರ್ಥನೆ ಮಾಡಬೇಕಾದ್ರೆ ಈ ಮಾತನ್ನು ಹೇಳ್ತಾರೆ. ತಯಾ ಉಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜನ ದಾಸಾಹ ತಪಮಾಯ ಅಂತ ಹೇಳಿ ಭಾಗವತದಲ್ಲಿ ಈ ಒಂದು ಮಾತು ಬರುತ್ತೆ. ಅಂತಹ ಈ ಒಂದು ಚಿಂತನೆಗಳ ಪ್ರಾತ್ಯಕ್ಷಿಕೆಯನ್ನು ನಾವು ಇಸ್ಕಾನ್ ಟೆಂಪಲ್ ನಾವು ಕಾಣಬಹುದು. ತುಂಬ ಕಡೆಯಲ್ಲಿ ಇಸ್ಕಾನ್ ಟೆಂಪಲ್ನಲ್ಲಿ, ಸಂಸ್ಥೆಗಳಲ್ಲಿ ಈ ಒಂದು ಚಿಂತನೆಗಳನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾರೆ. ಅಂದರೆ ದೇವರಿಗೆ ಅರ್ಪಣೆ ಮಾಡದೆ ಯಾವ ವಸ್ತುವನ್ನು ಸ್ವೀಕಾರ ಮಾಡುವುದಿಲ್ಲ ಎಂಬತಕ್ಕಂಥ ಚಿಂತನೆಗಳಾಗಿವೆ. ಇವೆಲ್ಲವೂ ಸಹ ಇಸ್ಕಾನ್ ಟೆಂಪಲ್ಗಳಲ್ಲಿ ನಡೀತಾ ಇರುವುದು ಒಂದು ರೀತಿ ನನಗೆ ಬಹಳ ಸಂತೋಷ ತಂದುಕೊಡ್ತದೆ. ಯಾಕೆಂತ ಹೇಳಿದರೆ ಏನೇ ಒಂದು ಪದಾರ್ಥ ಇವತ್ತು ನಾವು ಬರಬೇಕಾದ್ರೆ ಬೇರೆ ಬೇರೆ ಪ್ರಸಾದಗಳಿದ್ದು ಅಲ್ಲಿ ಅವೆಲ್ಲವೂ ಸಹ ದೇವರ ಮುಂದೆ ಹೋಗಿ ಅರ್ಪಿತವಾದಂತೆ ಪ್ರಸಾದಗಳು. ಆದ್ದರಿಂದ ಯಾವುದೂ ಸಹಿತ ದೇವರಿಗೆ ಅರ್ಪಣೆ ಮಾಡದೆ ಇಲ್ಲಿ ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಅಂತಹ ಒಂದು ಚಿಂತನೆ, ವಿಶಾಲವಾದ ಚಿಂತನೆ ಈ ನಾವು ಕಾಣಬೇಕಂತ ಹೇಳಿದರೆ ಅದು ನಮ್ಮ ಇಸ್ಕಾನ್ ಟೆಂಪಲ್ಗೆ ನಾವು ಬರಬೇಕು ಅಂತ ನಮಗೆ ಒಂದು ಚಿಂತನೆ ಬರ್ತಾ ಇದೆ. ಇಂತಹ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಇಸ್ಕಾನ್ ಮಂದಿರದಲ್ಲಿ ಭಕ್ತರಲ್ಲಿ ಇಂತಹ ಭಾವನೆ ಮೂಡತಕ್ಕಂತಹ ಕಾರ್ಯವನ್ನು ಎಲ್ಲ ಹಿರಿಯರು ಮಾಡ್ತಾ ಇರುವುದು ಬಹಳ ಸಂತೋಷದ ಸಂಗತಿ. ನಮ್ಮ ಆಚಾರ್ಯ ಮತ್ತು ಮಧ್ವಾಚಾರ್ಯರ ಸಂಪ್ರದಾಯ ಅಥವಾ ವಿಚಾರಗಳಾಗಲಿ ಮತ್ತು ಇಸ್ಕಾನ್ ವಿಚಾರವಾಗಲಿ ಬಹಳ ವ್ಯತ್ಯಾಸ ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ಆಗ ಮಾತಾಡ್ತಕ್ಕಂಥದ್ದು ಬರ್ತಾ ಇದ್ದೆ ನಾವು 99% ಎಲ್ಲ ವಿಚಾರಗಳು ಇಸ್ಕಾನ್ ಮತ್ತು ಮತ ಸಂಪ್ರದಾಯಕ್ಕೆ ಅನುಗುಣವಾಗಿ ಇರತಕ್ಕಂಥ ಚಿಂತನೆಗಳಾಗಿವೆ. ಆದ್ದರಿಂದ ಬಹಳ ವ್ಯತ್ಯಾಸಗಳಿಲ್ಲವೇ ಇಲ್ಲ. ಆಚಾರ್ಯ ಮಧ್ವರು ಏನು ಹೇಳ್ತಾರೆಯೋ ಅದೇ ಚಿಂತನೆಗಳು ಇಸ್ಕಾನ್ ಚಿಂತನೆಯಲ್ಲಿ ಬರುತ್ತೆ. ಇಸ್ಕಾನಲ್ಲಿ ಏನು ಮಾತುಗಳು ಬರ್ತವೆಯೋ ಅದು ಆಚಾರ್ಯ ಮಧ್ವರ ಆ ಚಿಂತನೆಗೆ ಸಮಾನವಾದಂಥ ಚಿಂತನೆ ಆಗಿದೆ. ಆದ್ದರಿಂದ ಭಗವಂತ ಸರ್ವೋತ್ತಮ ಎಂಬ ಚಿಂತನೆ ಇಸ್ಕಾನಲ್ಲಿಯೂ ಆ ಚಿಂತನೆ ಬರ್ತದೆ. ಕೃಷ್ಣನೇ ಉತ್ತಮನಾಗಿರ್ತಕ್ಕಂಥದ್ದು. ನಮ್ಮಲ್ಲೂ ಅದೇ ಚಿಂತನೆಗಳು ಬರ್ತವೆ. ತಾರತಮ್ಯ ಚಿಂತನೆ ನಮ್ಮಲ್ಲಿ ಆ ಚಿಂತನೆಗಳು ಬರ್ತವೆ. ಇವೆಲ್ಲವೂ ಸಹಿತ ಸಾಮಾನ್ಯವಲ್ಲ. ಆಚಾರ್ಯ ಮಧ್ವರ ಚಿಂತನೆಗೂ ಮತ್ತು ಇಸ್ಕಾನ್ ಚಿಂತನೆಗೂ ವ್ಯತ್ಯಾಸವಿಲ್ಲವೇ ಇಲ್ಲ. ಒಂದು ರೀತಿಯಲ್ಲಿ ಮಾಧ್ವರು ಮತ್ತು ಇಸ್ಕಾನ್ ಸಮಾಜದವರು ಒಂದೇ ತಟ್ಟೆಯ ಒಂದೇ ಇದರನ್ನು ಎರಡು ತಟ್ಟೆಗಳನ್ನು ನಾವು ಹೇಳಬಹುದು. ಅಷ್ಟು ಅನ್ಯೋನ್ಯತೆ ನಮ್ಮಿಬ್ಬರಲ್ಲೂ ಕಂಡು ಬರ್ತದೆ. ಸಾಮಾನ್ಯವಾಗಿ ನಾವು ಪಾಚಕದಲ್ಲಿ ನಾವು ನೋಡ್ತಾ ಇರ್ತೇವೆ. ಪಾಚಕಕ್ಕೆ ತುಂಬ ಜನ ಬರ್ತಾರೆ ಅಲ್ಲಿಗೆ. ಅದರಲ್ಲಿ 70% ಜನ ಇಸ್ಕಾನ್ ಅವರೇ ಬರುತ್ತಾರೆ. ನಮಗೆ ಬಹಳ ಆಶ್ಚರ್ಯವಾಗ್ತದೆ. ಆ ಪಾಚಕ ಕ್ಷೇತ್ರಕ್ಕೆ ತುಂಬ ಜನ ಇಸ್ಕಾನ್ ಸಂಸ್ಥೆಯವರು ಬರ್ತಾರೆ. ಅಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅಲ್ಲಿ ಒಂದು ಪ್ರವಚನವನ್ನು ಮಾಡಿ, ಅಲ್ಲಿ ಬೋಧನೆ ಮಾಡಿ, ಅಲ್ಲಿನ ಆ ಒಂದು ಆಚಾರ್ಯ ಭಕ್ತರ ಮಹಿಮೆಯನ್ನು ತಿಳಿಸ್ತಾ, ಕೃಷ್ಣನ ಮಹಿಮೆಯನ್ನು ತಿಳಿಸ್ತಾ ಎಷ್ಟೋ ಅಲ್ಲಿ ಜನರಿಗೆ ಬೋಧನೆ ಮಾಡ್ತಕ್ಕಂತಹ ಒಂದು ವಾತಾವರಣ ನಾವು ಕಂಡಿದ್ದೇವೆ ಅಲ್ಲಿ ಪಾಚಕದಲ್ಲಿ. ಆದ್ದರಿಂದ ಎಷ್ಟಂತ ಹೇಳಿದ್ರೆ ಅಲ್ಲಿನ ಇಸ್ಕಾನ್ನ ಜನರಿಗೆ ಎಷ್ಟು ಭಕ್ತಿ ಅಂತ ಹೇಳಿದರೆ ಆ ಪಾಚಕ ದ್ವಾರದಲ್ಲಿ ನಮಸ್ಕಾರ ಮಾಡಿಕೊಂಡು ಬಂದು ಬಿಡ್ತಾರೆ. ಪಾಚಕ ದ್ವಾರದಲ್ಲಿ ಆಚಾರ್ಯ ಮಧ್ವರ ಆ ಒಂದು ದೇವಸ್ಥಾನಕ್ಕೆ ನಮಸ್ಕಾರವನ್ನು ಮಾಡಿಯೇ ಮುಂದೆ ಅವರು ಬರುವುದು. ಆ ತರಹ ಒಂದು ಪ್ರವೃತ್ತಿಯನ್ನು ನಾವು ಇಸ್ಕಾನ್ ಜನರ ಒಂದು ಭಕ್ತಿಯನ್ನು ಕಂಡಾಗ ನಮಗೆ
ಬಹಳ ಸಂತೋಷವಾಗುತ್ತದೆ. ಈ ನಿಟ್ಟಿನಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ನಾನು ಯಾವಾಗಲೂ ಹೇಳುವುದುಂಟು, ಇವತ್ತು ಬರೀ ಭಾರತ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಧರ್ಮ ಜಾಗೃತಿ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ಮೂಲ ಪ್ರಧಾನವಾದ ಒಂದು ಕೇಂದ್ರ ಅಂತ ಹೇಳಿದ್ರೆ ಇಸ್ಕಾನ್ ಸಂಸ್ಥೆ ಅಂತ ಯಾವಾಗಲೂ ವಿದೇಶಗಳಲ್ಲಿ ಇವತ್ತು ಯುವಜನರಲ್ಲೂ ಸಹಿತ ಅದರಲ್ಲಿ ಸಹಿತ ಯುವಜನರಲ್ಲಿ ಇವತ್ತು ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕ ಭಾವನೆ ಮೂಡ್ತಾ ಇದೆ ಅಂತ ಹೇಳಿದರೆ ಯಾವುದೋ ಬೇರೆ ದಾರಿಯಲ್ಲಿ ಹೋಗುವವರು, ಯಾವುದೋ ಅಡ್ಡದಾರಿಯಲ್ಲಿ ಹೋಗುವವರು ಅವರು ತಿರುಗಿ ಬಂದು ಈ ಒಂದು ಧರ್ಮದಲ್ಲಿ ಈ ಒಂದು ದೇವರ ಕುರಿತಾಗಿರ್ತಕ್ಕಂಥ ಚಿಂತನೆಗಳು, ದೇವರಲ್ಲಿ ಭಕ್ತಿ, ಧರ್ಮದ ಚಿಂತನೆ ಅವರಲ್ಲಿ ಬರ್ತದೆ ಅಂತ ಹೇಳಿದರೆ ಅದು ಕೇವಲ ಇಸ್ಕಾನ್ ಅವರ ಹರಿನಾಮ ಸಂಕೀರ್ತನೆಯ ಪ್ರಭಾವ ಅಷ್ಟು ಅವರಲ್ಲಿ ಮನಸ್ಸಿನಲ್ಲಿ ಅಷ್ಟು ಪ್ರವೇಶಿಸಿದೆ ಅಂತ ನಾವು ಖಂಡಿತವಾಗಿ ನಾವು ಹೇಳಬಹುದು. ಅಂತಹ ಒಂದು ದೊಡ್ಡ ರೀತಿಯ ಧರ್ಮ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಸಂಸ್ಥೆ ನಮ್ಮ ಇಸ್ಕಾನ್ ಸಂಸ್ಥೆ ಅಂತ ನಾವು ತುಂಬ ಸಂತೋಷದಿಂದ ಹೇಳ್ತೇವೆ. ನಾನು ಒತ್ತು ಹೇಳುವುದುಂಟು, ಇಸ್ಕಾನ್ ಸಂಸ್ಥೆಯವರ ಪ್ರತಿಯೊಬ್ಬರಲ್ಲೂ ಸಹಿತ ಸಾಮಾನ್ಯವಾಗಿ ಎಲ್ಲರೂ ಸಹಿತ ಶಿಕೆಯನ್ನು ಧರಿಸಿಕೊಂಡು ಆ ಒಂದು ಪದ್ಧತಿಯಲ್ಲಿ ಕಚ್ಚೆಯನ್ನು ಹಾಕಿಕೊಂಡು ಸರಿಯಾದ ರೀತಿಯಲ್ಲಿ ಬರ್ತಾ ಇರ್ತಾರೆ. ಇವತ್ತು ಎಷ್ಟೋ ಕಡೆ ಹೋಗಿಬಿಟ್ಟಿದೆ. ಇವತ್ತು ಶಿಖಾಧಾರಣೆ ಅಂತ ಹೇಳಿದ್ರೆ ತುಂಬ ನಾಚಿಕೆಯ ಸ್ವಭಾವ ಅಂತ ಇವತ್ತು ಎಷ್ಟೋ ಜನರಲ್ಲಿ ಆ ಒಂದು ಭ್ರಮೆ ಇದೆ ಇವತ್ತು. ಆದರೆ ಇಸ್ಕಾನ್ ಸಂಸ್ಥೆಯ ಪ್ರತಿಯೊಬ್ಬರೂ ಸಹಿತ ಯಾವುದೇ ನಾಚಿಕೆ ಸಂಕೋಚ ಇಲ್ಲದೇನೆ ಶಿಖೆಯನ್ನು ಧರಿಸಿಕೊಂಡು ಆ ಒಂದು ಕಚ್ಚೆಯನ್ನು ಧಾರಣೆ ಮಾಡಿಕೊಂಡು ಕುರುತುಕೊಂಡು ಧಾರಣೆ ಮಾಡಿಕೊಂಡು ಅತ್ಯಂತ ಸಂತೋಷದಿಂದ ಉತ್ಸಾಹದಿಂದ ಬರ್ತಾರೆ. ಯಾವ ನಾಚಿಕೆ ಅದು ಯಾವುದೂ ಇರುವುದಿಲ್ಲ. ಇದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಯಾಕೆಂತ ಹೇಳಿದರೆ ನಮ್ಮಲ್ಲಿ ಇಂತಹ ಇದು ಪ್ರವೃತ್ತಿ ಇಲ್ಲಲ್ಲ ಎನ್ನುವ ನಾಚಿಕೆ ನಮ್ಮಲ್ಲಿ ಆಗ್ತಾ ಇರುತ್ತೆ. ಅಂತಹ ಒಂದು ಪ್ರವೃತ್ತಿಯನ್ನು ಹುಟ್ಟಿಸ್ತಕ್ಕಂತಹ ಒಂದು ಇಸ್ಕಾನ್, ಇದರ ಎಲ್ಲ ಶ್ರೇಯಸ್ಸು ನಮ್ಮ ವೇದಾಂತ ಪ್ರಭುಪಾದರಲ್ಲಿ ಸೇರಬೇಕು ಅಂತ ನಾವು ಬೇಕು. ಅವರು ದೇಶ ವಿದೇಶ ಸಂಚಾರ ಮಾಡಿ ಧರ್ಮದ ಜಾಗೃತಿಗೋಸ್ಕರವೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂತಹ ಒಂದು ದೊಡ್ಡ ಶಕ್ತಿ ಅಂತ ನಾವು ಹೇಳಬಹುದು. ಅಂತಹ ಅವರ ದಾರಿಯಲ್ಲಿ ನಡೆದುಕೊಂಡು ಬಂದಿರತಕ್ಕಂತಹ ಅನೇಕರು ಅವರ ಮಾರ್ಗದರ್ಶನದಂತೆಯೇ ತಾವು ಅದರ ಚಿಂತನೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಮಧುಸೂದನ ಪಂಡಿತದಾಸರು ಸಹಿತ ವಿಶೇಷವಾಗಿ ಈ ಒಂದು ಧಾರ್ಮಿಕವಾದ ಪ್ರಜ್ಞೆ ಜನರಲ್ಲಿ ಮೂಡಿಸುವಂತಹ ಪ್ರವೃತ್ತಿಯನ್ನು ಅವರು ಮಾಡಿದ್ದಾರೆ. ನಮ್ಮ ಉಪಾಧ್ಯಕ್ಷರು ಮಧು ಪಂಡಿತದಾಸರು ಚಂಚಲಾಪತಿದಾಸರು ತುಂಬ ಅವರ ಮಾತಲ್ಲೇ ಗೊತ್ತಾಗುತ್ತೆ ನಮಗೆ ಅತ್ಯಂತ ಸ್ವಭಾವ ಅವರು ಅಂತ ಹೇಳಿ ಅವ್ರು ಕೆಲವರ ಮಾತನ್ನು ಕೇಳಿದಾಗ ಗೊತ್ತಾಗುತ್ತೆ ಅವರೆಂಥವರು ಅಂತ ಹೇಳಿ. ನಮ್ಮ ಚಂಚಲಾಪತಿದಾಸರು ಅವರ ಮಾತಲ್ಲಿ ಅವರ ಮಾತು ಅತ್ಯಂತ ಸ್ವೀಟ್ ಆಗಿದೆ. ಅದರಿಂದ ಗೊತ್ತಾಗುತ್ತೆ ಅಷ್ಟು ಮೃದುವಾದ ಮಾತಿನ ಮೂಲಕ ನಮಗೆ ಅವರು ಹೇಳ್ತಾ ಬರ್ತಾ ಇದ್ದರು. ನಮ್ಮ ಮಧ್ವ ಸಂಪ್ರದಾಯ ಮತ್ತು ಚೈತನ್ಯ ಸಂಪ್ರದಾಯಕ್ಕೆ ಇರತಕ್ಕಂಥ ಒಡನಾಟ ಮತ್ತು ಯಾವ ತರಹ ಚೈತನ್ಯರ ವಿಚಾರವನ್ನು ನಾವು ಪರಸ್ಪರ ಚರ್ಚೆ ಮಾಡಬೇಕು ಎನ್ನುವ ವಿಚಾರವನ್ನು ನಮ್ಮ ಸಂಚಾರದಾಸರು ಹೇಳಿದರು. ತುಂಬ ಸಂತೋಷವಾಯಿತು. ನಮಗೆ ಈ ಒಂದು ಸನ್ನಿಧಾನಕ್ಕೆ ನಾವು ಹೋದ ಬಾರಿ ಬಂದಿದ್ದೆವು, ಅದರ ಹಿಂದಿನ ಬಾರಿ ಬಂದಿದ್ದೆವು, 5-6 ಬಾರಿ ನಾವು ಅಲ್ಲಿ ಬಂದಿದ್ದೇವೆ. ನಾವು ಪ್ರತಿಸತಿ ಬಂದಾಗಲೂ ಸಹಿತ ಏನೋ ಒಂದು ಸ್ಪಿರಿಚುವಲ್ ವೈಬ್ರೇಷನ್ ಈ ಒಂದು ಕ್ಷೇತ್ರದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ನಮಗೆ ಬಹಳ ಸಂತೋಷವಾಗುತ್ತದೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತರು ಸೇರಿದ್ದೀರಿ. ಮುಖ್ಯವಾಗಿ ಚಂಚಲ ದಾಸರನ್ನು ನಾವು ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅವರು ಸಹಿತ ಉಡುಪಿಗೆ ಬಂದಾಗ ನಮ್ಮ ಮಠಕ್ಕೆ ಬಂದು ನರಸಿಂಹದೇವರ ಕೃಷ್ಣದೇವರ ದರ್ಶನ ಪಡೆಯಬೇಕು. 2030 ನಮ್ಮ ಪರ್ಯಾಯ ಬರುತ್ತೆ. ಆವಾಗ ಖಂಡಿತವಾಗಿಯೂ ಸಹಿತ ತಾವು ಉಡುಪಿಗೆ ಬಂದು ಆ ಒಂದು ಪರ್ಯಾಯಕ್ಕೆ ವೈಭವವನ್ನು ಕೊಡಬೇಕು ಅಂತ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ಎಲ್ಲ ಭಗವದ್ ಭಕ್ತರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಮಾತಿಗೆ ವಿರಾಮ ಹೇಳ್ತೇವೆ. ಕೃಷ್ಣ ನಮಸ್ತೆ.